Hello friends, in our previous video class we studied about inflation meaning and its types. ಹಣದುಬ್ಬರದ ಅರ್ಥ ಮತ್ತು ಅದರ ವಿಧಗಳನ್ನು ಇಂದಿನ ಒಂದು ಕ್ಲಾಸ್ದಲ್ಲಿ ನೋಡಿದ್ದೀವಿ. ಇವತ್ತು ನಾವು ಹಣದುಬ್ಬರಕ್ಕೆ ಕಾರಣಗಳು ಮತ್ತು ಪರಿಣಾಮಗಳ ಕುರಿತು ನೋಡೋಣ. ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಲೆಟ್ ಅಸ್ ಡಿಸ್ಕಸ್ ಟುಡೇ ಅಬೌಟ್ ದಿಸ್. ಆ್ಯಂಡ್ already we know what is inflation. Inflation is a situation where the prices are rising continuously. ಹಣದುಬ್ಬರ ಎಂದರೆ ನಿರಂತರವಾಗಿ ಬೆಲೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳಿ ನೋಡಿದ್ವಿ. ಅಲ್ಲಿ ನಾವು ಆಲ್ರೆಡಿ ವಿಧಗಳನ್ನು ನೋಡಬೇಕು ಅಂತ ಹೇಳಿದರೆ ಎರಡು ರೀತಿ ವಿಧಗಳನ್ನು ನೋಡಿದ್ವಿ. ಮುಖ್ಯವಾಗಿ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಮತ್ತು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ. ಈಗ ಈ ಇನ್ಫ್ಲೇಷನ್ ಬರೋದಕ್ಕೆ ಕಾರಣಗಳನ್ನು ನೋಡ್ತಾ ಹೋದಂಗೆ ನಾವು ಸರಳವಾಗಿ ಗಮನವಿಟ್ಟು ನೋಡಿದಾಗ ಎರಡು ಅಂಶಗಳು ಗೊತ್ತಾಗುತ್ತೆ. ಒಂದು ಪೂರೈಕೆ ಕಡಿಮೆಯಾದಾಗ ಮತ್ತು ಇನ್ನೊಂದು ಬೇಡಿಕೆ ಹೆಚ್ಚಾದಾಗ ಅಂಥೇಳಿ. ಸೊ ಮುಖ್ಯವಾಗಿ ಯಾವಾಗ ಬೇಡಿಕೆಯು ಹೆಚ್ಚಾಗುತ್ತೋ ಮತ್ತು ಪೂರೈಕೆಗಳು ಕಡಿಮೆ ಆಗುತ್ತೋ ಅಲ್ಲಿ ಬೇಡಿಕೆ ಹೆಚ್ಚಾದ ಕಾರಣದಿಂದಾಗಿ ಬೆಲೆಗಳ ಮಟ್ಟವು ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣದಿಂದ ಕೂಡ ಹಣದುಬ್ಬರ ಸಂಭವಿಸುತ್ತೆ. ಸೊ ಈಗ ಮುಖ್ಯ ಕಾರಣಗಳನ್ನು ನೋಡ್ಕೊಳ್ಳೋಣ. ಸೊ ಸರಕುಗಳ ಪೂರೈಕೆಗೆ ಹೋಲಿಸಿದ ಹಾಗೆ ಬೇಡಿಕೆಯು ಮಿತಿಮೀರಿದ ಮಟ್ಟದಲ್ಲಿ ಹೆಚ್ಚುತ್ತಾ ಹೋದರೆ ಹಣದುಬ್ಬರ ಸಂಭವಿಸುತ್ತೆ. ಸೊ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ, ಪೂರೈಕೆ ಸ್ಥಿರವಾಗಿರುತ್ತೆ ಅಥವಾ ಪೂರೈಕೆ ಮಿತಿಯಲ್ಲಿರುತ್ತೆ. ಅಂಥ ಒಂದು ಸಮಯದಲ್ಲಿ ಬೆಳೆಗಳು ಹೆಚ್ಚಾಗ್ತಾ ಹೋಗುತ್ತೆ, ಅಲ್ಲಿ ಹಣದುಬ್ಬರ ಸಂಭವಿಸುತ್ತೆ ಅಂತ ಹೇಳ್ಬೋದು. ಸೊ ಒಂದು ಕಡೆ ಅಧಿಕ ಬೇಡಿಕೆ ಮತ್ತು ಇನ್ನೊಂದು ಕಡೆ ಕೊರತೆ ಪೂರೈಕೆಗೆ ಹೊಣೆಯಾಗಿರುವ ಅಂಶಗಳನ್ನು ಮನದಟ್ಟು ಮಾಡಿಕೊಂಡಾಗ ಹಣದುಬ್ಬರದ ವಿಧಗಳು ಅಥವಾ ಹಣದುಬ್ಬರಕ್ಕೆ ವಿವಿಧ ಕಾರಣಗಳೇನು ಅಂತೇಳಿ ಗೊತ್ತಾಗತ್ತೆ. ಈಗ ಮೊದಲನೇದಾಗಿ ಬೇಡಿಕೆಯ ಹೆಚ್ಚಳಕ್ಕೆ ಕಾರಣವಾಗುವ ಸಂಗತಿಗಳು ಯಾವುವು ಅಂತ ನೋಡೋಣ. ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ಡಿಮಾಂಡ್. ಬೇಡಿಕೆ ಹೆಚ್ಚಾದರೆ ಪೂರೈಕೆ ಕಡಿಮೆ ಆದರೆ ಹಣದುಬ್ಬರ ಸಂಭವಿಸುತ್ತೆ ಅಂತ ಹೇಳ್ತೀವಿ. ಸೊ ಎರಡು ಪ್ರಮುಖ ಕಾರಣಗಳಲ್ಲಿ ಮೊದಲನೇದಾಗಿ ನಾವು ಬೇಡಿಕೆ ಹೆಚ್ಚಾಗಲು ಕಾರಣಗಳೇನು, ಕಾಸಸ್ ಫಾರ್ ಇನ್ಕ್ರೀಸ್ ಇನ್ demand. Let us see which are the causes. First one is increase in supply of money. ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಅರ್ಥವ್ಯವಸ್ಥೆಯಲ್ಲಿ ಯಾವಾಗ ಹಣದ ಪೂರೈಕೆಯು ಹೆಚ್ಚಳವಾಗುತ್ತದೋ ಆವಾಗ ಅಥವಾ ಜನರ ಬಳಿ ಇರತಕ್ಕಂಥ ಹಣದ ಪ್ರಮಾಣ ಹೆಚ್ಚಾಗುತ್ತೋ, ಕ್ವಾಂಟಿಟಿ ಸಪ್ಲೈ ಹೆಚ್ಚಾಗುತ್ತೋ ಆವಾಗ ಜನರು ಹೆಚ್ಚಿನ ಸರಕುಗಳನ್ನು ಪಡ್ಕೋಬೇಕು ಅಂತೇಳಿ ಹೆಚ್ಚಿನ ಹಣವನ್ನು ವ್ಯಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕಾರಣದಿಂದ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸರಕುಗಳಿಗೆ ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದರೆ ಅವುಗಳ ಬೆಲೆಗಳ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗುತ್ತೋ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ ಮತ್ತು ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ರೈಟ್, ಇದು ಮೊದಲನೇ ಕಾರಣ. ಎರಡನೇದು ಇನ್ಕ್ರೀಸ್ ಇನ್ ಡಿಸ್ಪೋಸೇಬಲ್ ಇನ್ಕಮ್. ವ್ಯಯ ಮಾಡ್ತಕ್ಕಂಥ ಆದಾಯದಲ್ಲಿ ಹೆಚ್ಚಳ ಅಥವಾ ಏರಿಕೆ ಅಂತ ಹೇಳ್ತೀವಿ. ಈಗ ಒಂದು ಇನ್ಕಮ್ ನನಗೆ ಪರ್ಟಿಕ್ಯುಲರಾಗಿ ಬರ್ತಾ ಇರುತ್ತಲ್ಲ, ಆ ಇನ್ಕಮ್ದಲ್ಲಿ ನಾನು ಉಳಿತಾಯ ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಥವಾ ಟ್ಯಾಕ್ಸನ್ನು ಕಡಿಮೆ ಕಟ್ಟಿ ಅಥವಾ ಸರ್ಕಾರವು ತೆರಿಗೆ ದರಗಳನ್ನು ಕಡಿಮೆ ಮಾಡಿದಾಗ ಕಡಿಮೆ ತೆರಿಗೆಯನ್ನು ನಾನು ಸರ್ಕಾರ ಕಟ್ತೀನಿ, ಹೆಚ್ಚಿನ ಹಣವನ್ನು ನಾನು ಬಳಿ ಉಳಿಸ್ಕೊಂಡು ಅದರಿಂದ ಸರಕು ಸೇವೆಗಳನ್ನು ತೊಗೋಬೇಕು ಅಂತ ಬಯಸ್ತೀನಿ. ಡಿಸ್ಪೋಸೇಬಲ್ ವ್ಯಯ ಮಾಡ್ತಕ್ಕಂಥ ಹಣದಲ್ಲಿ ಅಥವಾ ಆದಾಯದಲ್ಲಿ ಹೆಚ್ಚಳವಾದರೆ ಏನಾಗುತ್ತೆ, ಸರಕುಗಳಿಗೆ ಮತ್ತು ಬೇಡಿಕೆ ಹೆಚ್ಚಾಗತ್ತೆ. ಸರಕುಗಳಿಗೆ ಬೇಡಿಕೆ ಹೆಚ್ಚಾಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಬೆಲೆಗಳು ಏರ್ತಾನೆ ಹೋಗುತ್ತೆ. ರೈಟ್, ಇದು ಎರಡನೇ ಕಾರಣ. ಮೂರನೇ ಕಾರಣ ಇನ್ಕ್ರೀಸ್ ಇನ್ ಸ್ಯಾಲ್ರೀಸ್ ಆ್ಯಂಡ್ ಅಲೋವನ್ಸಸ್. ವೇತನಗಳ ಮತ್ತು ಭತ್ಯೆಗಳಲ್ಲಿ ಹೆಚ್ಚಳ. ಯಾವಾಗ ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ಜನರ ವೇತನಗಳು ಮತ್ತು ಭತ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೋ ಅವರಿಗೆ ಖರ್ಚು ಮಾಡೋದಕ್ಕೆ ಹೆಚ್ಚಿನ ಹಣ ತಮ್ಮ ಬಳಿ ಸಿಗ್ತಾ ಹೋಗುತ್ತೆ. ಯಾವಾಗ ಅವರು ಖರ್ಚುಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೋ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚು ಬರುತ್ತೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚು ಬಂತು ಅಂತ ಹೇಳಿದರೆ ಆ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ರೈಟ್, ಇಲ್ಲೂ ಕೂಡ ಇನ್ಫ್ಲೇಷನ್ ಸಂಭವಿಸುತ್ತೆ. ಮುಂದಿನದಾಗಿ ಇನ್ಕ್ರೀಸ್ ಇನ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಸರ್ಕಾರ ಮಾಡ್ತಕ್ಕಂಥ ವೆಚ್ಚಗಳು ಹೆಚ್ಚಾದರೆ ಅಥವಾ ಖಾಸಗಿ ಹೂಡಿಕೆಗಳು ಹೆಚ್ಚಾದರೆ ಏನಾಗುತ್ತೆ, ಇನ್ಫ್ಲೇಷನ್ ಸಂಭವಿಸುತ್ತೆ. ಹೇಗೆ, ಸರ್ಕಾರ
ಕೆಲವು ಸಾರಿ ಡೆಫಿಸಿಟ್ ಬಜೆಟ್ನ ಮಾಡಿಸುತ್ತೆ ಅಥವಾ ಡೆಫಿಸಿಟ್ ಫೈನಾನ್ಸಿಂಗ್ ಪಾಲಿಸಿಯನ್ನು ಅಳವಡಿಸ್ಕೊಳ್ಳುತ್ತೆ. ಅಂಥ ಒಂದು ಸಮಯದಲ್ಲಿ ಅದು ಹೊಸ ನೋಟುಗಳನ್ನ ಮುದ್ರಣ ಮಾಡಿ ಚಲಾವಣೆಗೆ ತೊಗೊಂಡು ಬರ್ಬೋದು, ಅಥವಾ ಸಾಲ ಮಾಡಿ ಆದರೂ ಹಣವನ್ನು ತೊಗೊಂಡು ಬರ್ಬೋದು. ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಂಗ್ರಹಣ ಮಾಡಿ ಏನು ಮಾಡುತ್ತೆ, ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರ ಮೇಲೆ ವೆಚ್ಚಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಸಾರ್ವಜನಿಕರ ಮೇಲೆ ಮಾಡಿರ್ತಕ್ಕಂಥ ವೆಚ್ಚವು ಹಣದ ರೂಪದಲ್ಲಿ ಜನರ ಕೈಗೆ ಬಂದು ಸೇರುತ್ತೆ. ಆ ಹಣವನ್ನು ಜನರು ಮತ್ತು ಎದಕ್ಕೆ ಬಳಸ್ತಾರೆ, ಸರಕು ಸೇವೆಗಳನ್ನು ಪಡೆದುಕೊಳ್ಳೋದಕ್ಕೆ ಬಳಸ್ತಾರೆ. ಯಾವಾಗ ಅವರು ಸರಕು ಸೇವೆಗಳನ್ನು ಪಡೆದುಕೊಳ್ಳೋದಕ್ಕೆ ಬಳಸ್ತಾರೋ ಆವಾಗ ಮತ್ತು ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕೂಡ ಬೆಲೆಗಳು ಹೆಚ್ಚಾಗುತ್ತೆ. ರೈಟ್, ಇದರಿಂದ ಇನ್ಫ್ಲೇಷನ್ ಸಂಭವಿಸುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಖಾಸಗಿ ಹೂಡಿಕೆಗಳು ಹೆಚ್ಚಾಗ್ತಾ ಹೋದಂತೆ, ಖಾಸಗಿ ಹೂಡಿಕೆಗಳು ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗ್ತಾ ಹೋದಂತೆ ಸರಕು ಸೇವೆಗಳಿಗೆ ಮತ್ತು ಬೇಡಿಕೆಗಳು ಹೆಚ್ಚಾಗುತ್ತೆ. ಆ ಕಾರಣದಿಂದ ಬೆಲೆಗಳ ಮಟ್ಟ ಹೆಚ್ಚಾಗುತ್ತೆ. ಇದು ಕೂಡ ಒಂದು ಹಣದುಬ್ಬರಕ್ಕೆ ಕಾರಣವಾಗ್ತಕ್ಕಂಥ ಅಂಶ. ಮುಂದಿನದಾಗಿ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಥವಾ ತೀವ್ರ ಜನಸಂಖ್ಯೆ ಅಥವಾ ಅತಿಯಾದ ಜನಸಂಖ್ಯೆ ಒಂದು ಅರ್ಥವ್ಯವಸ್ಥೆಯಲ್ಲಿದ್ದಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಸೊ ಜನಸಂಖ್ಯೆ ಹೆಚ್ಚಿತ್ತು, ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾದರೆ ಅವುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ಇನ್ಫ್ಲೇಷನ್. ಸೊ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಆರ್ ಕಂಟ್ರಿ ವಿಚ್ ಇಸ್ heavily populated, very heavily populated, then the demand for goods and services increases, because of which we find the rise in the prices of those goods and services, and ultimately it leads to inflation. Right? And other than this it is because of foreign goods and services. So ಸ್ವದೇಶಿ ಸರಕುಗಳ ಮತ್ತು ಸೇವೆಗಳಿಗೆ ಹೆಚ್ಚಿನ ವಿದೇಶಿ ಬೇಡಿಕೆ ಇತ್ತು ಅಂತ ಹೇಳಿದರೆ, ಅಂದರೆ ಇಟ್ ಮೀನ್ಸ್ ಇಫ್ ಫಾರಿನರ್ಸ್ ಆರ್ ಡಿಮಾಂಡಿಂಗ್ domestic goods and services, then there will be scarcity of those goods in our country, which leads to rise in the prices of those goods. ವಿದೇಶದಲ್ಲಿ ನಮ್ಮ ದೇಶದ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇತ್ತು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಆ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಕೆಲವು ಸರಿ ಹೆಚ್ಚು ರಫ್ತು ಮಾಡ್ತಾ ಹೋಗ್ತಾರೆ, ನಮ್ಮ ದೇಶದಲ್ಲಿ ಅವುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣದಿಂದ ಕೂಡ ಏನಾಗುತ್ತೆ, ಬೆಲೆಗಳು ಹೆಚ್ಚಾಗಿ ಇನ್ಫ್ಲೇಷನ್ ಸಂಭವಿಸುತ್ತೆ. ಸೊ ಇವಿಷ್ಟು ಬೇಡಿಕೆಯ ಭಾಗದಿಂದ ನೋಡಿದಾಗ ಯಾಕೆ ಬೆಲೆಗಳು ಹೆಚ್ಚಾಗುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳು, ಇನ್ನೂ ಹಲವಾರು ಕಾರಣಗಳಿವೆ. ಇವು ಸಂಕ್ಷಿಪ್ತವಾಗಿ ನಾನು ಮುಖ್ಯವಾದಂಥ ಕಾರಣಗಳನ್ನು ವಿವರಿಸಿದ್ದೀನಿ. ಮುಂದಿನದಾಗಿ ಕಾಸಸ್ ಫಾರ್ ಸ್ಕೇರ್ಸಿಟಿ ಆಫ್ ಸಪ್ಲೈ, ಪೂರೈಕೆ ಕೊರತೆಗೆ ಕಾರಣವಾಗುವ ಸಂಗತಿಗಳನ್ನು ನೋಡೋಣ. ರೈಟ್, ಪೂರೈಕೆ ಕೊರತೆ ಯಾಕಾಗುತ್ತೆ? ಈಗ ಸರಕು ಸೇವೆಗಳ ಪೂರೈಕೆಯಲ್ಲಿ ನಾವು ಯಾವಾಗ ಕೊರತೆಯನ್ನು ನೋಡ್ತೀವಿ, ಆ ಒಂದು ಸನ್ನಿವೇಶದಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಬೇಡಿಕೆ ಸ್ಥಿರವಾಗಿದ್ದರೂ ಕೂಡ ಪೂರೈಕೆಯಲ್ಲಿ ಇಳಿತವಾದರೆ ಅಥವಾ ಕಡಿಮೆ ಆಗ್ತಾ ಹೋದರೆ ಪೂರೈಕೆ, ನಾವೇನು ಕಾಣ್ಬೋದು, ಅಲ್ಲಿ ಬೆಲೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಕಾಣ್ಬೋದು. ಯಾವುದು ಹಣದುಬ್ಬರಕ್ಕೆ ಅಥವಾ ಅತಿ ಪ್ರಸರಣಕ್ಕೆ ದಾರಿ ಮಾಡಿಕೊಡುತ್ತೆ. ಮೊದಲನೇದಾಗಿ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಮಷಿನರೀಸ್, ಇಕ್ವಿಪ್ಮೆಂಟ್ಸ್, ರಾ ಮೆಟೀರಿಯಲ್ಸ್, ಲೇಬರ್ ರಿಸೋರ್ಸಸ್ ಎಕ್ಸೆಟ್ರಾ. ಬಂಡವಾಳ, ಯಂತ್ರೋಪಕರಣಗಳು, ಕಚ್ಚಾ ಸರಕುಗಳು, ಶ್ರಮ ಮುಂತಾದ ಸಂಪನ್ಮೂಲಗಳ ಕೊರತೆಯ ಕಾರಣದಿಂದಾಗಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಉತ್ಪಾದಕತೆಯಲ್ಲಿ ಸಾಮರ್ಥ್ಯ ಕಡಿಮೆ ತೋರಿಸ್ತೀವಿ ಅಥವಾ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಸರಕುಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಸರಕು ಸೇವೆಗಳ ಉತ್ಪಾದನೆ ಕಡಿಮೆ ಆಯಿತು ಅಂತ ಹೇಳಿದರೆ ಬೆಲೆಗಳು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ. ರೈಟ್, ಯಾಕಂದರೆ ಬೇಡಿಕೆ ಅಂತೂ ಕಡಿಮೆ ಆಗೋದಿಲ್ಲ, ಜನ ಅಷ್ಟೇ ಇರ್ತಾರೆ, ಬೇಡಿಕೆ ಇದ್ದೇ ಇರುತ್ತೆ. ಆ ಒಂದು ಸಮಯದಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಪೂರೈಕೆ ಕಡಿಮೆ ಆದ ಕಾರಣದಿಂದಾಗಿ ಬೆಲೆಗಳು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಎರಡನೇದಾಗಿ ಕೆಲವು ಸಾರಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳಾಗಲಿ, ವರ್ತಕರಾಗಲಿ, ಉತ್ಪಾದಕರಾಗಲಿ ಕೃತಕ ಅಭಾವವನ್ನು ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. sometimes what happens is producers, middlemen, speculators and other people try to create an artificial scarcity of goods and services in the economy, because of which the prices of those goods and services will rise and inflation takes place. Right?
ಮುಂದಿನದಾಗಿ ನೈಸರ್ಗಿಕ ವಿಕೋಪಗಳು ಅಂತ ಹೇಳ್ತೀವಿ. ನ್ಯಾಷನಲ್ ಡಿಸಾಸ್ಟರ್ಸ್ ಲೈಕ್ ಡ್ರಾಟ್, ಫ್ಲಡ್ ಎಕ್ಸೆಟ್ರಾ. ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಿದಾಗ ಉತ್ಪಾದನೆ ಕಡಿಮೆ ಆಗುತ್ತೆ. ಈಗ ಕೃಷಿ ಉತ್ಪಾದನೆಗೆ ಮಾರಕವಾಗುವಂಥ ಬರಗಾಲ, ಕ್ಷಾಮ, ಪ್ರವಾಹ ಇಂಥ ಮುಂತಾದ ವಿಪತ್ತುಗಳು ಸಂಭವಿಸಿದಾಗ ಅಲ್ಲಿ ಉತ್ಪಾದಕತೆ ಕಡಿಮೆ ಆಗುತ್ತೆ. ಉತ್ಪಾದಕತೆ ಕಡಿಮೆ ಆಯಿತು ಅಂತ ಹೇಳಿದರೆ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ಉದಾಹರಣೆ ನೋಡಿದ್ದೀವಿ. ಏನಂತ ಹೇಳಿದರೆ ಕೆಲವು ಸರಿ ಫ್ಲಡ್ಸ್ ಜಾಸ್ತಿ ಬಂದಾಗ ಜೋಳದ ಉತ್ಪಾದನೆ ಆಗಲಿ ಅಥವಾ ಭತ್ತದ ಉತ್ಪಾದನೆ ಆಗಲಿ ಕಡಿಮೆ ಆದಾಗ ಅವುಗಳ ಬೆಲೆಗಳು ಏನಾಗ್ತಾ ಹೋಗಿದೆ, ಹೆಚ್ಚಾಗ್ತಾ ಹೋಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಅರೌಂಡ್ 45-50 ರುಪೀಸ್ ಕೊಟ್ಟು ನಾವು ಜೋಳ KGಗೆ ತೊಗೋಬೇಕಾಗಿದೆ, ಪರ್ KGಗೆ. ಅಂಥ ಒಂದು ಸಿಚುವೇಶನ್ಸು. ಪ್ರೊಡಕ್ಷನ್ ಎಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿ ಆಟೋಮೆಟಿಕಲಿ ಪ್ರೈಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಮುಂದಿನದಾಗಿ ಫಾಲ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡ್ಯೂ ಟು ಪ್ರೊಲಾಂಗ್ಡ್ ಇಂಡಸ್ಟ್ರಿಯಲ್ ಅನ್ರೆಸ್ಟ್. ಸುದೀರ್ಘ ಕೈಗಾರಿಕಾ ಅಶಾಂತಿಯ ಕಾರಣದಿಂದಾಗಿ ಕೈಗಾರಿಕಾ ಉತ್ಪನ್ನದಲ್ಲಿ ಕುಸಿತವನ್ನು ಕಾಣ್ತೀವಲ್ಲ, ಆವಾಗ ಪೂರೈಕೆಯಲ್ಲಿ ಕೊರತೆಯನ್ನು ಕಾಣ್ಬೋದು. ರೈಟ್. ಅದಾದಮೇಲೆ ಸ್ಕೇರ್ಸಿಟಿ ಆಫ್ ಗೂಡ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ಸ್. ರಫ್ತುಗಳನ್ನು ಹೆಚ್ಚು ಮಾಡೋದರಿಂದ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿರ್ತೀವಿ, ನಮ್ಮ ದೇಶಕ್ಕೆ ಕೊಡಲಾರ್ದೆ ಹೆಚ್ಚಿನ ಲಾಭಗಳು ಬರುತ್ತೆ, ಹೆಚ್ಚಿನ ಬೆಲೆ ಸಿಗುತ್ತೆ ಅಂತೇಳಿ ರಫ್ತುಗಳನ್ನು ಅತಿಯಾಗಿ ಮಾಡ್ತಾ ಹೋದರೆ ಇಲ್ಲಿ ಒಂದು ಆರ್ಥಿಕತೆಯಲ್ಲಿ ನಮ್ಮ ದೇಶದಲ್ಲಿ ಏನಾಗ್ಬೋದು, ಕೊರತೆಯನ್ನು ಕಾಣ್ತೀವಿ, ಸರಕು ಸೇವೆಗಳ ಕೊರತೆಯನ್ನು ಕಾಣ್ತೀವಿ. ಆದ ಕಾರಣದಿಂದ ಅದರ ಪೂರೈಕೆ ಇಲ್ಲಿ ಕಡಿಮೆ ಆಯಿತು ಅಂತ ಹೇಳಿದರೆ, ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಯಿತು ಅಂತ ಹೇಳಿದರೆ ಅವುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಸಪ್ಲೈ ಸೈಡಿಂದ. ಸೊ ಡಿಮಾಂಡ್, ಇನ್ಕ್ರೀಸಿಂಗ್ ಡಿಮಾಂಡ್ ಆ್ಯಂಡ್ ಡಿಕ್ರೀಸಿಂಗ್ ಸಪ್ಲೈ, ಈ ಎರಡು ಕಾರಣದಿಂದ ಹಣದುಬ್ಬರ ಸಂಭವಿಸುತ್ತೆ. ಅವೆರಡಕ್ಕೂ ಕಾರಣಗಳು ಹಲವಾರಿವೆ. ಅವುಗಳನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಸೊ ಬೇಡಿಕೆ ಹೆಚ್ಚಳಕ್ಕೆ ತಕ್ಕಂತೆ ಪೂರೈಕೆಯು ವಿಸ್ತರಣೆಯಾದರೆ ಬೆಲೆ ಏರಿಕೆಗೆ ಆಸ್ಪದ ದೊರೆಯುವುದಿಲ್ಲ. ಆದರೆ ಇಷ್ಟೊತ್ತವರೆಗೂ ನಾವು ಏನು ಚರ್ಚೆ ಮಾಡಿದ್ದೀವಿ, ಇವೆಲ್ಲ ಅಂಶಗಳು ವೈಯಕ್ತಿಕವಾಗಿ ಅಥವಾ ಸಂಯೋಜಿತವಾಗಿ ಪೂರೈಕೆಯನ್ನು ಮತ್ತು ಬೇಡಿಕೆಯನ್ನು ನಿರ್ಬಂಧಿಸ್ಬೋದು. ಬೇಡಿಕೆಯಲ್ಲಿ ಅಗಾಧ ಏರಿಕೆ ಮತ್ತು ಪೂರೈಕೆಯ ಕೊರತೆಯಿಂದಾಗಿ ಸೃಷ್ಟಿಗೊಳ್ಳುವ ಹಣದುಬ್ಬರವು ಬಹಳ ತೀವ್ರವಾಗಿರುತ್ತೆ. ಅದು ಹತೋಟೆಗೆ ಬರೋದು ತುಂಬ ಕಷ್ಟ. ಸೊ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ವಿಪರೀತ ಬೇಡಿಕೆ ಅಥವಾ ಅಗಾಧವಾದ ಬೇಡಿಕೆ ಮತ್ತು ಪೂರೈಕೆಯ ಕೊರತೆಯ ಕಾರಣದಿಂದ ಇನ್ಫ್ಲೇಷನ್, ಹಣದುಬ್ಬರ ಸಂಭವಿಸುತ್ತೆ ಅಂತೇಳಿ. ರೈಟ್. ಈಗ ಮುಂದಿನದಾಗಿ ಹಣದುಬ್ಬರದ ಪರಿಣಾಮಗಳನ್ನು ನೋಡೋಣ. ಇಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಸೊ ಹಣದುಬ್ಬರವು ಆರ್ಥಿಕ ಪ್ರಗತಿ ಮತ್ತು ಸ್ಥಿಮಿತತೆಗೆ ಬಹಳ ಅಪಾಯಕಾರಿಯಾದದ್ದು. ಆದರೆ ಹಣದುಬ್ಬರ ಇರಬಾರ್ದು ಅಂತ ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಇರಬೇಕು. ಬೇಸಿಕಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಇಲ್ಲಿ ಹಣದುಬ್ಬರ ಇರಲೇಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ. ಅದ್ರ ಕೀನ್ಸ್ ಹೇಳ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ಹಣದುಬ್ಬರ ಇದ್ದಾಗ ಮಾತ್ರ ಅಂಥ ಒಂದು ದೇಶಗಳ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗತ್ತೆ. ರೈಟ್. ಸೊ ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಹಣದುಬ್ಬರ ಬೇಕು. ಆದರೂ ಕೂಡ ತೀವ್ರವಾಗಿ ಹಣದುಬ್ಬರ ಇತ್ತು ಅಂತ ಹೇಳಿದರೆ ಒಂದು ದೇಶಕ್ಕೆ ಅಪಾಯಕಾರಿಯಾಗಿರುತ್ತೆ. ಸೊ ಈ ಹಣದುಬ್ಬರದ ಪರಿಣಾಮಗಳು ಎಲ್ಲೆಲ್ಲಾಗತ್ತೆ ಅನ್ನೋದನ್ನು ನೋಡಬೇಕು. ಸೊ ಬೇಸಿಕಲಿ ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್, ಉತ್ಪಾದನೆಯ ಮೇಲೆ ಪರಿಣಾಮ ಆಗುತ್ತೆ, ವಿತರಣೆಯ ಮೇಲೆ ಪರಿಣಾಮ ಆಗುತ್ತೆ ಮತ್ತು ಹೀಗೆ ಇತರೆ ಪರಿಣಾಮಗಳು ಸಂಭವಿಸುತ್ತೆ. ಸೊ ಅವುಗಳ ಕುರಿತು ನಾವು ಸಂಕ್ಷಿಪ್ತವಾಗಿ ಈ ಒಂದು ಮುಂದಿನ ಸ್ಲೈಡ್ಸ್ನಲ್ಲಿ ಡಿಸ್ಕಸ್ ಮಾಡೋಣ. ಹಣದುಬ್ಬರದಿಂದ ಕೆಲವು ಒಳ್ಳೆಯ ಪರಿಣಾಮಗಳಾದರೂ ದುಷ್ಪರಿಣಾಮಗಳೇ ಹೆಚ್ಚಾಗುತ್ತೆ. ಯುದ್ಧ ಮತ್ತು ಅಂಟು ರೋಗಗಳ ತರುವಾಯ ಸಮಾಜದ ಮೇಲೆ ವಿಪರೀತ ಪರಿಣಾಮವನ್ನುಂಟು ಮಾಡ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದರೆ ಈ ಹಣದುಬ್ಬರ ಅಂತ ಹೇಳ್ಬೋದು. ಬೆಲೆ ಏರಿಕೆಯಿಂದ ಸಮಾಜದ ಎಲ್ಲ ವರ್ಗಗಳ ಮೇಲೆ ಒಂದೇ ರೀತಿಯ ಪರಿಣಾಮವಾಗೋದಿಲ್ಲ. ಬೆಲೆ ಏರಿಕೆಯಿಂದ ಏನಾಗುತ್ತೆ, ಕೆಲವರ ಮೇಲೆ ಲಾಭದಾಯಕವಾಗಿ ಪರಿಣಮಿಸುತ್ತೆ ಮತ್ತು ಕೆಲವರಿಗೆ ಅದು ಹಾನಿಕಾರ ಆಗುತ್ತೆ ಅಥವಾ ನಷ್ಟವನ್ನು ತಂದೊಡ್ಡುತ್ತೆ. ಆದ್ದರಿಂದ ಈ ಅತಿ ಪ್ರಸರಣದ ಪರಿಣಾಮಗಳನ್ನು ನಾವು ಅವಶ್ಯಕವಾಗಿ ತಿಳ್ಕೊಳ್ಳಬೇಕಾಗತ್ತೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್, ಎಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಫೆಕ್ಟ್ಸ್ ಆನ್ ಅದರ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಎಫೆಕ್ಟ್ಸ್ ಆನ್ ಪ್ರೊಡಕ್ಷನ್, ಉತ್ಪಾದನೆಯ ಮೇಲಿನ ಪರಿಣಾಮಗಳನ್ನು ನೋಡೋಣ. ಬೆಲೆಗಳು ಏರುವುದರಿಂದ ಏನಾಗುತ್ತೆ, ಉತ್ಪಾದಕರು ಹೆಚ್ಚು ಲಾಭ ಗಳಿಸಲು ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ತಾ ಬರ್ತಾರೆ ಹಾಗೂ ಮಾರಾಟಗಾರರು ಲಾಭ ಗಳಿಸುವ ಉದ್ದೇಶದಿಂದ ಸರಕುಗಳ ಸಂಗ್ರಹಣೆ ಮಾಡುತ್ತಾರೆ. ಇದರಿಂದ ಬೆಲೆಗಳು ಮತ್ತೆ ಏರ್ತಾ ಹೋಗುತ್ತೆ.
ಈ ಬೆಲೆಗಳು ಯಾವ ವೇಗದಲ್ಲಿ ಏರ್ತಾ ಇರುತ್ತೋ ಅದೇ ವೇಗದಲ್ಲಿ ಜನರ ಕೂಲಿ ದರಗಳು ಏರುವುದಿಲ್ಲ. ಆದ್ದರಿಂದ ಕಾರ್ಮಿಕರ ಮುಷ್ಕರಗಳು ಪ್ರಾರಂಭ ಆಗುತ್ತೆ. ಈ ಕಾರ್ಮಿಕರ ಮುಷ್ಕರಗಳು ಪ್ರಾರಂಭವಾದರೆ ಉತ್ಪಾದನೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಒಟ್ಟಿನಲ್ಲಿ ಉತ್ಪಾದನೆಯ ಮೇಲೆ ಹಣದುಬ್ಬರದಿಂದ ಆಗುವ ಪರಿಣಾಮವನ್ನು ಇಲ್ಲಿ ಕೆಲವೊಂದಿಷ್ಟು ಅಂಶಗಳ ಮೂಲಕ ನಾವು ತಿಳ್ಕೊಬೋದು. ಮೊದಲನೇದಾಗಿ ರಿಡಕ್ಷನ್ ಇನ್ ಪ್ರೊಡಕ್ಷನ್ ಅಂದರೆ ಉತ್ಪಾದನೆಯಲ್ಲಿ ಕುಂಠಿತವನ್ನು ಕಾಣ್ತೀವಿ. ಹಣದುಬ್ಬರವು ಉತ್ಪಾದನೆಯ ಪ್ರಮಾಣದ ಮೇಲೆ ತೀವ್ರ ರೀತಿಯ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಬೆಲೆ ಏರಿಕೆಯ ನಿರೀಕ್ಷೆ ಕೂಡ ಅಥವಾ ಬೆಲೆ ಏರಿಕೆಯ ನಿರೀಕ್ಷೆ ಏನಿರುತ್ತೋ ಮತ್ತು ಸಂಪನ್ಮೂಲಗಳ ಮಟ್ಟದಲ್ಲಿ ಹೆಚ್ಚಳವು ಅನಿಶ್ಚಿತತೆಗೆ ದಾರಿ ಮಾಡಿಕೊಡ್ತವೆ. ಇದರಿಂದಾಗಿ ಉತ್ಪಾದನೆ ಕುಂಠಿತವಾಗ್ತಾ ಹೋಗುತ್ತೆ. ರೈಟ್. ಇನ್ನೂ ನಾನು ಹೇಳಿದಾಗೆ ಮೊದಲು ಕಾರ್ಮಿಕ ಮುಷ್ಕರಗಳು ಎಲ್ಲಾದರೂ ಪ್ರಾರಂಭ ಆದರೆ, ಕಾರ್ಮಿಕರು ಮುಷ್ಕರದಲ್ಲಿ ಭಾಗವಹಿಸೋದಕ್ಕೆ ಹೋದರೆ ಅಲ್ಲಿ ಕೂಡ ನಾವು ಉತ್ಪಾದನೆ ಕಡಿಮೆ ಆಗೋದನ್ನು ಕಾಣ್ತೀವಿ. ಮುಂದಿನದಾಗಿ ದಾಸ್ತಾನು ಮತ್ತು ಕಾಳಸಂತೆ ಮಾರಾಟ ಅಂತ ಹೇಳ್ತೀವಿ, ಹೋರ್ಡಿಂಗ್ ಆ್ಯಂಡ್ ಬ್ಲ್ಯಾಕ್ ಮಾರ್ಕೆಟಿಂಗ್. ಬೆಲೆ ಏರಿಕೆಯ ಲಾಭಗಳನ್ನು ಪಡೆಯಲು ಉತ್ಪಾದಕರು ತಮ್ಮ ವಸ್ತುಗಳನ್ನು ವಿಪರೀತವಾದ ರೀತಿಯಲ್ಲಿ ಕ್ರೋಢೀಕರಣ ಮಾಡ್ತಾ ಹೋಗ್ತಾರೆ. ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಬೆಲೆಯನ್ನು ಪಡಿಬೇಕು, ಅದರಿಂದ ಲಾಭಗಳನ್ನ ಹೆಚ್ಚಿಗೆ ಪಡಿಬೇಕು ಅಂತೇಳಿ ಹೋಗ್ತಾರೆ. ಈ ಒಂದು ಕಾರಣಕ್ಕೆ ಹೋರ್ಡಿಂಗ್ ಅಂದರೆ ದಾಸ್ತಾನನ್ನು ಹೆಚ್ಚಿಗೆ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದರೆ, ಸೊ ಇಲ್ಲಿ ಲಾಭ ಹೆಚ್ಚು ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಉತ್ಪಾದಕರು ಏನು ಮಾಡ್ತಾರೆ, ಹೆಚ್ಚಿನ ಒಂದು ಉತ್ಪಾದನೆ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಅವರು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಸ್ಟಾಕ್ ಏನು ಉಳ್ತಾ ಹೋಗುತ್ತೋ ಆ ಕಾರಣದಿಂದಾಗಿ ಪ್ರೊಡಕ್ಷನ್ ಮೇಲೆ ಇದೊಂದು ದುಷ್ಪರಿಣಾಮ ಬೀರ್ತಾ ಹೋಗುತ್ತೆ. ಇಂಥ ಒಂದು ಸಮಯದಲ್ಲಿ ಅವ್ರು ಹೆಚ್ಚಿಗೆ ಸ್ಟಾಕ್ನ ಇಟ್ಕೊತ ಹೋದರು ಅಂತ ಹೇಳಿದ್ರೆ ಉತ್ಪಾದಕರು ವಸ್ತುಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ಹಣದುಬ್ಬರ ಅಥವಾ ಅತಿ ಪ್ರಸರಣ ಸಂಭವಿಸೋದಕ್ಕೆ ಹೆಚ್ಚಾಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಮಿಸ್ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಹೇಳಿ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ. ಹಣದುಬ್ಬರವು ಸಂಪನ್ಮೂಲಗಳ ಅದಕ್ಷ ಮತ್ತು ಅಸಮರ್ಪಕ ಹಂಚಿಕೆಗೆ ಕಾರಣವಾಗ್ತದೆ. ಉತ್ಪಾದಕರು ಸಂಪನ್ಮೂಲಗಳನ್ನು ಅವಶ್ಯಕ ವಸ್ತುಗಳ ಉತ್ಪಾದನೆಯಿಂದ ಬೇರೆ ವಸ್ತುಗಳ ಉತ್ಪಾದನೆಗೆ ಸಂಪನ್ಮೂಲಗಳನ್ನು ಅವರು ಬಳಸ್ತಾ ಹೋದಾಗೆ ಅವಶ್ಯಕ ವಸ್ತುಗಳ ಉತ್ಪಾದನೆ ಕಡಿಮೆಯಾಗಿ ಏನಾಗುತ್ತೆ, ಬೆಲೆಗಳು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅವಶ್ಯಕ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದರೆ ಒಟ್ಟಾರೆ ಬಡವರ ಮೇಲೆ ಪರಿಣಾಮ ಹೆಚ್ಚಾಗಿ ಉತ್ಪಾದಕತೆ ಕುಂಠಿತಗೊಳ್ತಾ ಹೋಗುತ್ತೆ. ಮುಂದಿನದಾಗಿ ಉಳಿತಾಯದಲ್ಲಿ ಕಡಿತ. ಬೆಲೆಗಳ ಏರಿಕೆಯು ಹಣದ ಕೊಳ್ಳುವ ಶಕ್ತಿಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಕಡಿಮೆ ಮಾಡ್ತಾ ಹೋಯಿತು ಅಂತ ಹೇಳಿದರೆ ಕೆಲವೇ ಸರಕುಗಳನ್ನ ಪಡ್ಕೋಬೇಕು ಅಂತ ಹೇಳಿದರೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಜನ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದಾಗ ಅವರು ಉಳಿತಾಯ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಉಳಿತಾಯ ಕಡಿಮೆ ಆಯಿತು ಅಂತ ಹೇಳಿದರೆ ಅರ್ಥವ್ಯವಸ್ಥೆಯಲ್ಲಿ ಹೂಡಿಕೆಗಳು ಕಡಿಮೆ ಆಗ್ತವೆ. ಹೂಡಿಕೆ ಕಡಿಮೆ ಆಯಿತು ಅಂತ ಹೇಳಿದರೆ ಉತ್ಪಾದನೆ ಕಡಿಮೆ ಆಗುತ್ತೆ. ರೈಟ್. ಹೂಡಿಕೆ ಕಡಿಮೆ ಅಂದ್ರೇನು, ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದು ಕಡಿಮೆ ಆಗುತ್ತೆ, ಅದರಿಂದ ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆಯಿತು ಅಂತ ಹೇಳಿದರೆ ಮತ್ತು ಪೂರೈಕೆ ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಗುತ್ತೆ. ಆ ಪೂರೈಕೆ ಕಡಿಮೆ ಆದರೆ ಅವುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅದು ಇನ್ಫ್ಲೇಷನ್ಗೆ ದಾರಿ ಮಾಡಿಕೊಡುತ್ತೆ. ರೈಟ್. ಸೊ ಇದು ನೆಕ್ಸ್ಟ್ ಎಫೆಕ್ಟ್. ಮುಂದಿನ ಒಂದು ಪರಿಣಾಮ ಅಂತ ಹೇಳಿದರೆ ಇದು ಸೆಲ್ಲರ್ಸ್ ಮಾರ್ಕೆಟ್ ಆಗಿಬಿಡುತ್ತೆ, ಅಂದರೆ ಮಾರುವವರ ಮಾರುಕಟ್ಟೆ ಆಗಿಬಿಡುತ್ತೆ. ಸೊ ಬೆಲೆಗಳಲ್ಲಿನ ನಿರಂತರ ಏರಿಕೆಯ ಕಾರಣದಿಂದ ಮಾರುವವರ ಮಾರುಕಟ್ಟೆಯ ಸೃಷ್ಟಿಗೆ ಕಾರಣವಾಗುತ್ತೆ ಅಂತ ಹೇಳ್ತೀವಿ. ಉತ್ಪಾದಕರು ಬೆಲೆ ಏರಿಕೆಯ ಲಾಭ ಪಡೆಯಲು ಮತ್ತು ಅಧಿಕ ಲಾಭ ಸಂಪಾದಿಸಲು ಕಡಿಮೆ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡೋದಕ್ಕೆ ಮತ್ತು ಅಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡ್ತಾರೆ. ಸೊ ದಿಸ್ ಮಾರ್ಕೆಟ್, ದ ಹೋಲ್ ಮಾರ್ಕೆಟ್ ಟರ್ನ್ಸ್ ಟು ಬಿ ಸೆಲ್ಲರ್ಸ್ ಮಾರ್ಕೆಟ್. ರೈಟ್. ಮುಂದಿನದಾಗಿ ಎನ್ಕರೇಜಸ್ ಸ್ಪೆಕ್ಯುಲೇಷನ್. ಸಟ್ಟಾ ವ್ಯಾಪಾರಕ್ಕೆ ಪ್ರೇರಣೆ ಮಾಡಿಕೊಡುತ್ತೆ. ಬೆಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಸಟ್ಟಾ ವ್ಯಾಪಾರ ಹೆಚ್ಚಾಗತ್ತೆ. ಸೊ ಸಟ್ಟಾ ವ್ಯಾಪಾರ ನಿರಂತರವಾಗಿ ಬೆಲೆಗಳು ಏರ್ತಾ ಹೋದರೆ ಸಟ್ಟಾ ವ್ಯಾಪಾರದ ಪ್ರವೃತ್ತಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ ಮತ್ತು ಈ ಒಂದು ಕಾರಣದಿಂದ ಸಟ್ಟಾ ವ್ಯಾಪಾರವು ಉತ್ಪಾದನೆಯ
ಸ್ಥಾನವನ್ನು ಆಕ್ರಮಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಸಟ್ಟ ವ್ಯಾಪಾರಕ್ಕೆ ಬಹಳಷ್ಟು ದಾರಿಗಳನ್ನು ತಂದೊಡ್ಡೋ ಚಾನ್ಸಸ್ ಇರುತ್ತೆ. ಹಿಂಡರ್ಸ್ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಹಣದುಬ್ಬರವು ವಿದೇಶಿ ಬಂಡವಾಳದ ವಹಿವಾಟನ್ನು ಕಡಿಮೆಗೊಳಿಸ್ತಾ ಹೋಗುತ್ತೆ. ಬೆಲೆ ಏರಿಕೆಯ ಕಾರಣದಿಂದಾಗಿ ಉತ್ಪಾದನಾಂಗಗಳ ಮತ್ತು ಸಂಪನ್ಮೂಲಗಳು ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ಬೆಲೆಗಳು ಹೆಚ್ಚಾಗೋದ್ರಿಂದ ವಿದೇಶಿಗರು ಬಂದು ನಮ್ಮಲ್ಲಿ ಹೂಡಿಕೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಅವ್ರ ಉತ್ಪಾದನಾ ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣದಿಂದ ಅಥವಾ ಅವರಿಗೆ ಲಾಭಗಳು ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ ಅವರು ವಿದೇಶಿಗರು ಬಂದು ಹೂಡಿಕೆಯನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡೋದಿಲ್ಲ. ರೈಟ್. ಸೊ ಅಲ್ಟಿಮೇಟ್ಲಿ ಇಫ್ ಇನ್ವೆಸ್ಟ್ಮೆಂಟ್ ಬಿಕಮ್ಸ್ low, then automatically production will come down. ವಿದೇಶಿಗರು ಹೂಡಿಕೆಯನ್ನು ನಿಲ್ಲಿಸಿಬಿಟ್ರೆ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮುಂದಿನದಾಗಿ ಇಫೆಕ್ಟ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ವಿತರಣೆ ಮೇಲಿನ ಪರಿಣಾಮ. ಈ ಕೆಲವೊಂದಿಷ್ಟು ಅಂಶಗಳಿಂದ ನಾವು ಕೆಳಗೆ ಫಾರಿನ್ ಟ್ರೇಡ್, ಪಬ್ಲಿಕ್ ಫೈನಾನ್ಸ್, ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಈ ಅಂಶಗಳಿಂದ ನಾವು ಯಾವ ರೀತಿಯಾಗಿ ವಿತರಣೆ ಮೇಲೆ ಪರಿಣಾಮ ಆಗ್ತದೆ ಇನ್ಫ್ಲೇಷನ್ ಇದರಿಂದಾಗಿ ಅಂತೇಳಿ ನೋಡ್ಬೋದು. ಸರಕುಗಳ ಬೆಲೆಗಳು ಏರಿದ ಪ್ರಮಾಣದಲ್ಲಿಯೇ ಸರಕುಗಳ ಬೆಲೆಗಳು ಅಂದರೆ ವರಮಾನದ ಏರಿಕೆ ಆಗಲಿ ಅಥವಾ ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಳ ಆಗಲಿ ಸಂಭವಿಸೋದಿಲ್ಲ. ಯಾವ ರೀತಿಯಾಗಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೋ ಅದೇ ದರದಲ್ಲಿ ಜನರ ಆದಾಯದಲ್ಲಿ ಅಥವಾ ರಾಷ್ಟ್ರೀಯ ವರಮಾನದಲ್ಲಿ ಏರಿಕೆಯನ್ನು ನಾವು ಕಾಣೋದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿವಿಧ ಸಮಾಜದ ವಿವಿಧ ವರ್ಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಇನ್ಫ್ಲೇಷನ್ ಅಂದರೆ ಏನು? ಬೆಲೆಗಳ ಮಟ್ಟ ಹೆಚ್ಚಾಗೋದು. ಬೆಲೆಗಳ ಮಟ್ಟ ನಿರಂತರವಾಗಿ ಹೆಚ್ಚಾಗ್ತಕ್ಕಂಥ ಸನ್ನಿವೇಶವನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಆದರೆ ಬೆಲೆಗಳು ಯಾವ ದರದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೋ ಅದೇ ದರದಲ್ಲಿ ಯಾವುದು ಜನರ ಆದಾಯ ವರಮಾನ ಹೆಚ್ಚಾಗ್ತಾ ಹೋಗೋದಿಲ್ಲ. ಆ ಕಾರಣದಿಂದ ಏನು ಹೇಳ್ತೀವಿ, ವಿವಿಧ ವರ್ಗಗಳ ಮೇಲೆ ವಿವಿಧ ಬೇರೆ ಬೇರೆ ರೀತಿಯಾದಂಥ ಪರಿಣಾಮ ಇನ್ಫ್ಲೇಷನ್ ಬೀರ್ತಾ ಹೋಗುತ್ತೆ. ಅವುಗಳ ಕುರಿತು ನೋಡೋಣ. ಮೊದಲನೇದು ವಿದೇಶಿ ವ್ಯಾಪಾರ. ಅತಿ ಪ್ರಸರಣದಿಂದ ರಾಷ್ಟ್ರದ ವಿದೇಶಿ ವ್ಯಾಪಾರವು ಏನಾಗುತ್ತೆ, ತಗ್ಗುತ್ತದೆ. ನಮ್ಮ ದೇಶದಲ್ಲಿ ಅತಿ ಪ್ರಸರಣದಿಂದಾಗಿ ಬೆಲೆಗಳು ಏರುತ್ತವೆ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ಏನು ಮಾಡ್ತಾರೆ, ಇವರು ರಫ್ತನ್ನು ಕಡಿಮೆ ಮಾಡ್ತಾರೆ. ನಮ್ಮ ದೇಶದಲ್ಲಿಯೇ ಸರಕುಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ರೈಟ್. ಮತ್ತು ನಮ್ಮ ದೇಶದ ಸರಕುಗಳನ್ನ ಬೇರೆ ದೇಶದವರು ತಗೊಳ್ಳೋದಿಲ್ಲ. ಯಾಕೆ ಹೇಳ್ರಿ, ಅದರ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತೀವಿ, ಅದೇ ಬೆಲೆಗೆ ಹೊರಗಡೆ ಮಾರಾಟ ಮಾಡೋಕ್ಕೆ ಹೋದರೆ ಅದನ್ನು ದೇಶದವರು ಕೊಂಡುಕೊಳ್ಳೋದಿಲ್ಲ. ಆ ಕಾರಣಕ್ಕೆ ವಿದೇಶಿ ವ್ಯಾಪಾರದ ಮೇಲೆ ಒಂದು ಕೆಟ್ಟ ಪರಿಣಾಮ ಇನ್ಫ್ಲೇಷನ್ ಬೀರುತ್ತೆ ಅಂತ ಹೇಳ್ತೀವಿ. ಮುಂದಿನದಾಗಿ ಸಾರ್ವಜನಿಕ ಹಣಕಾಸು. ಅತಿ ಪ್ರಸರಣದಿಂದಾಗಿ ಸರ್ಕಾರದ ವೆಚ್ಚಗಳು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾಕಂದರೆ ಸರ್ಕಾರ ಕೂಡ ಸರಕು ಸೇವೆಗಳನ್ನು ತಗೋಬೇಕು ಅಂತ ಹೇಳಿದರೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಟ್ಟು ತಗೋಬೇಕಾಗತ್ತೆ. ಆ ಕಾರಣದಿಂದ ಸರ್ಕಾರದ ವೆಚ್ಚಗಳು ಕೂಡ ಅಧಿಕವಾಗುತ್ತೆ. ಸರ್ಕಾರದ ವೆಚ್ಚಗಳು ಅಧಿಕವಾದರೆ ಸರ್ಕಾರ ಜನರಿಗೆ ಬೇಕಾದಂಥ, ಸಾರ್ವಜನಿಕರಿಗೆ ಬೇಕಾದಂಥ ಸರಕು ಸೇವೆಗಳನ್ನು ಅಥವಾ ಇತರೆ ಸೇವೆಗಳನ್ನು ಒದಗಿಸೋದು ತುಂಬಾ ಕಷ್ಟ ಆಗುತ್ತೆ. ರೈಟ್. ಈ ಕಾರಣದಿಂದ ಸರ್ಕಾರ ಕೂಡ ಸಮಸ್ಯೆಗಳನ್ನು ಎದುರಿಸೋ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಸರ್ಕಾರವು ಮಾರುಕಟ್ಟೆಯಲ್ಲಿ ಅನೇಕ ಸರಕು ಸೇವೆಗಳನ್ನು ಹೆಚ್ಚುತ್ತಿರುವ ಬೆಲೆಗೆ ಕೊಂಡುಕೊಳ್ತಾ ಹೋದರೆ ಮುಂದೆ ಸರ್ಕಾರದ ಬಜೆಟ್ನಲ್ಲಿ ನಾವು ಡೆಫಿಸಿಟ್ನ ಕಾಣಬೇಕಾಗತ್ತೆ. ರೈಟ್. ಕೊರತೆಯನ್ನು ಕಾಣಬೇಕಾಗತ್ತೆ. ರೈಟ್. ಮುಂದಿನದಾಗಿ ಸಾಲಗಾರರು ಮತ್ತು ಸಾಲಿಗರು ಅಂತ ಹೇಳ್ತೀವಿ. ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಬೆಲೆಗಳು ಏರುತ್ತಿರುವ ಸಂದರ್ಭದಲ್ಲಿ ಸಾಲಗಾರರು ಲಾಭ ಹೊಂದುತ್ತಾರೆ ಹಾಗೂ ಸಾಲಿಗರು ನಷ್ಟ ಅನುಭವಿಸುತ್ತಾರೆ ಅಂತ ಹೇಳ್ಬೋದು. ಸೊ ಸಾಲಗಾರರು ಹಣದ ಕೊಳ್ಳುವ ಶಕ್ತಿ ಅಧಿಕವಿದ್ದಾಗ ಸಾಲ ಪಡೆದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅದನ್ನು ಮರುಪಾವತಿ ಮಾಡುತ್ತಾರೆ. ಇಂಥ ಒಂದು ಸಮಯದಲ್ಲಿ ಅಂದರೆ ಯಾವಾಗ ಬೆಲೆಗಳು ಹೆಚ್ಚಾಗಿರುತ್ತೋ ಆ ಕಾಲದಲ್ಲಿ ಹಣದ ಕೊಳ್ಳುವ ಶಕ್ತಿ ಕಡಿಮೆಗೊಳ್ಳುತ್ತದೆ. ಇದರಿಂದಾಗಿ ಯಾರು ಸಾಲ ಪಡ್ಕೊಂಡಿರ್ತಾರೋ ಮೊದಲಿಗೆ ಅವನಿಗೆ ಅಧಿಕ ಲಾಭ ಆಗುತ್ತೆ, ಯಾರು ಸಾಲ ಕೊಟ್ಟಿರ್ತಾನೋ ಅವನಿಗೆ ನಷ್ಟ ಆಗುತ್ತೆ. ಸೊ ಸಿಂಪಲ್ ಆಗಿ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ಡೆಟರ್, ದ ಪರ್ಸನ್ ಹೂ ಟೇಕ್ಸ್ ಲೋನ್ ಡ್ಯೂರಿಂಗ್ ದ ಕಾನ್ಸ್ಟಂಟ್ ಪೀರಿಯಡ್ ಆಫ್ ಟೈಮ್ or when there was no inflation, during that time he takes the loan and he repays the loan when there is inflation.
So in this case, debtor is in profit and creditor is under loss, because when prices are increasing, when prices have increased, the purchasing power of money has gone down, and the person who has given loan, the creditor, is in loss after getting the amount back during inflation. This is the effect on debtor and creditors. Next one is labor class. ಅತಿ ಪ್ರಸರಣವು ಕಾರ್ಮಿಕ ವರ್ಗದ ಮೇಲೂ ಕೂಡ ತುಂಬ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಬೆಲೆಗಳು ಏರಿದ ಪ್ರಮಾಣದಲ್ಲಿ ಅವರ ಒಂದು ಸ್ಯಾಲ್ರೀಸ್ ಅಥವಾ ಅವರ ಒಂದು ಕೂಲಿ ದರ ಹೆಚ್ಚಾಗೋದಿಲ್ಲ. ಆ ಕಾರಣದಿಂದಾಗಿ ಆ ಒಂದು ವರ್ಗದ ಮೇಲೆ, ಲೇಬರ್ ಕ್ಲಾಸ್, ಕಾರ್ಮಿಕ ವರ್ಗದ ಮೇಲೆ ಒಂದು ಕೆಟ್ಟ ಪರಿಣಾಮಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಅವರ ಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದರೆ ಬೆಲೆಗಳು ಹೆಚ್ಚಾಗ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಅವರ ವೇತನಗಳು ಅಥವಾ ಕೂಲಿಯ ಪ್ರಮಾಣ ಹೆಚ್ಚಾಗೋದಿಲ್ಲ, ಕೂಲಿಯ ದರ ಹೆಚ್ಚಾಗೋದಿಲ್ಲ. ಆ ಕಾರಣಕ್ಕೆ ಅವರ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಅನುಭವ ಕೂಡ ಕಡಿಮೆ ಮಾಡ್ತಾರೆ, ಅವರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಅಲ್ಟಿಮೇಟ್ಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ಲಿಂಕ್ಡ್, ಎಲ್ಲನೂ ಒಂದಕ್ಕೊಂದು ಲಿಂಕ್ ಆಗಿದೆ. ಮುಂದಿನದಾಗಿ ಮಿಡಲ್ ಕ್ಲಾಸ್ ಪೀಪಲ್ ತಮ್ಮ ಉಳಿತಾಯದಿಂದ ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮಿಡಲ್ ಕ್ಲಾಸ್ ಪೀಪಲ್ ಸ್ವಲ್ಪ ಉಳಿತಾಯದಿಂದ ಏನು ಮಾಡ್ಬೋದು, ಬಂದಿರತಕ್ಕಂಥ ಒಂದು ಸನ್ನಿವೇಶ ಅತಿ ಪ್ರಸರಣದ ಸಮಯದಲ್ಲಿ ಅವರು ಅನುಭೋಗವನ್ನು ಮಾಡ್ಬೋದು, ಜೀವನವನ್ನು ಸಾಗಿಸ್ಬೋದು. ಆದರೂ ಕೂಡ ಒಂದು ನಿರ್ದಿಷ್ಟ ಅವಧಿಯ ನಂತರ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಹೇಳಿದರೆ ನಾವೀಗ ಕೆಲವರು ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ನಿವೃತ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಯಾರಿಗೆ ಸ್ಯಾಲ್ರೀಸ್ಗಳು, ವೇತನಗಳು ಸಿಗ್ತಾ ಇರುತ್ತೋ ಅಂಥ ವರ್ಗದವರಿಗೆ ನಾವು ಮಿಡಲ್ ಕ್ಲಾಸ್ ಪೀಪಲ್ ಅಂತ ಕರಿಬೋದು. ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಉಳಿತಾಯದಿಂದ ಅವ್ರ ಜೀವನ ನಡೆಸಿದ್ರು ಕೂಡ ಕೆಲವು ದಿನದವರೆಗೂ ಇನ್ಫ್ಲೇಷನ್ ಒಂದು ವೇಳೆ ನಿರಂತರವಾಗಿತ್ತು ಅಂತ ಹೇಳಿದರೆ ಅವ್ರದ್ದು ಕೊಳ್ಳುವ ಶಕ್ತಿ ಕಡಿಮೆ ಆಗಿ ಅವರು ಕೂಡ ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಹಣದುಬ್ಬರದ ಕಾಲದಲ್ಲಿ ಮುಂದಿನದಾಗಿ ಹೇಳಬೇಕು ಅಂತ ಹೇಳಿದರೆ ರೈತರಿಗೆ, ಫಾರ್ಮರ್ಸ್ಗೆ ಅವ್ರ ಮೇಲೂ ಕೂಡ ಒಂದು ಪರಿಣಾಮ ಬೀರುತ್ತೆ ಇನ್ಫ್ಲೇಷನ್ನಿಂದ. ರೈತರು ಸಾಮಾನ್ಯವಾಗಿ ಹಣದುಬ್ಬರದ ಕಾಲದಲ್ಲಿ ಲಾಭ ಪಡೆಯುತ್ತಾರೆ, ಏಕೆಂದರೆ ಅವರು ಈ ಕಾಲದಲ್ಲಿ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಪಡಿತಾರೆ. ಆ ಕಾರಣಕ್ಕೆ ರೈತರಿಗೆ ಲಾಭ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಭೂರಹಿತ ಕಾರ್ಮಿಕರೇನಿದ್ದಾರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ಮಾರ್ಜಿನಲ್ ಫಾರ್ಮರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಅವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಬರೋದಿಲ್ಲ. ಯಾಕಂದರೆ ಭೂರಹಿತ ಕಾರ್ಮಿಕರು ಅಂತ ಹೇಳಿದಾಗ ಅವ್ರ ಬಳಿ ಭೂಮಿನೇ ಇರೋದಿಲ್ಲ, ಉತ್ಪಾದನೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ರೈಟ್. ಆದರೆ ಇಲ್ಲಿ ರೈತ ಬೆಳೆಯನ್ನು ಬೆಳೆದಿರ್ತಾನೆ, ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಇರುತ್ತೋ ಆತನಿಗೆ ಲಾಭ ಆಗುತ್ತೆ. ಇನ್ನು ಬರೋದು ನೌಕರ ವರ್ಗದವರು. ಸರಳವಾಗಿ ಏನಂತ, ಗುಮಾಸ್ತರಾಗಲಿ ಅಥವಾ ಅಧ್ಯಾಪಕರಾಗಲಿ, ಶಿಕ್ಷಕರಾಗಲಿ, ಲೆಕ್ಕ ಪರಿಶೋಧಕರಾಗಲಿ, ಹೀಗೆ ವೇತನ ಪಡಿತಕ್ಕಂಥ ನೌಕರರೇನಿದ್ದಾರೋ ಇವರಿಗೆ ಹಣದುಬ್ಬರದಿಂದ ನಷ್ಟ ಸಂಭವಿಸುತ್ತೆ. ಏಕೆಂದರೆ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಹೋಗುತ್ತೋ ಅದೇ ರೀತಿಯಲ್ಲಿ ಅವರಿಗೆ ಆದಾಯ ಬರೋದಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ನಷ್ಟಗಳು ಸಂಭವಿಸ್ತಾ ಹೋಗುತ್ತೆ, ರೈಟ್. ಇನ್ನು ಮುಂದಿನ ಒಂದು ಬೇರೆ ಬೇರೆ ಇತರೆ ಪರಿಣಾಮಗಳನ್ನು ನೋಡೋಣ. ಮೊದಲನೇದಾಗಿ ಸೋಷಿಯಲ್ ಎಫೆಕ್ಟ್ಸ್, ಆನಂತರ ಪೊಲಿಟಿಕಲ್ ಎಫೆಕ್ಟ್ಸ್, ಕೊಲಾಪ್ಸ್ ಆಫ್ ಮಾನಿಟರಿ ಸಿಸ್ಟಮ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್. ಹಣದುಬ್ಬರದಿಂದ ಸಮಾಜದಲ್ಲಿ ಅಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತೆ. ಅಂದರೆ ಮುಷ್ಕರ ಆಗಲಿ, ಕಳ್ಳತನ ಆಗಲಿ, ಆಮೇಲೆ ಸ್ಟ್ರೈಕ್ಸ್ ಆಗಲಿ, ಈ ಥರ ಮುಂತಾದ ಕೆಟ್ಟ ಪರಿಣಾಮಗಳು ಸಂಭವಿಸುತ್ತೆ. ಸಿಂಪಲ್ಲಾಗಿ ಪೆಟ್ರೋಲ್ ಬೆಲೆಗಳು ಹೆಚ್ಚಾಗ್ತಾ ಹೋದಂಗೆ ಹೆಂಗೆ ಜನ ಸ್ಟ್ರೈಕ್ ಮಾಡ್ತಾರಲ್ಲ, ಅದರಿಂದ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗುತ್ತಲ್ಲ, ಅದೇ ರೀತಿಯಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದರೆ ಸರಕು ಸೇವೆಗಳ ಬೆಲೆಗಳು, ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗ್ಬೋದು. ಮುಂದಿನದಾಗಿ ರಾಜಕೀಯ ಪರಿಣಾಮಗಳು ಅಂತ ಹೇಳಿದಾಗ ಈ ಸಮಯದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ, ಇನ್ನು ಆಡಳಿತ ಸರ್ಕಾರ ಇರುತ್ತೆ, ಆ ಸರ್ಕಾರದ ವಿರುದ್ಧ ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಈ ಪ್ರತಿಭಟನೆ ಹೋರಾಟಗಳಿಂದಾಗಿ ಆರ್ಥಿಕ ವ್ಯವಸ್ಥೆ ಕೆಡ್ತಾ ಹೋಗುತ್ತೆ. ಸೊ ಇವು ಕೆಟ್ಟ ಪರಿಣಾಮಗಳಿಗೂ ಕೂಡ ಕಾರಣ ಆಗತ್ತೆ ಇನ್ಫ್ಲೇಷನ್ ಅನ್ನೋದನ್ನು ನೋಡ್ಬೋದು. ಮುಂದಿನದಾಗಿ ಕೊಲ್ಯಾಪ್ಸ್ ಆಫ್ ಮಾನಿಟರಿ ಸಿಸ್ಟಮ್ ಅಂದರೆ ಹಣಕಾಸು ವ್ಯವಸ್ಥೆಯ ಕುಸಿತವನ್ನು ಕೂಡ ನಾವು ಕಾಣ್ಬೋದು. ಹೀಗೆ ಈಗ ಬೆಲೆಗಳು ತೀವ್ರ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದ್ರೆ ಅವುಗಳನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಆ ನಿಯಂತ್ರಣ ಮಾಡೋದು ಅಷ್ಟೊಂದು ಸರಳವಾಗಿರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಅತಿ ನಾಗಾಲೋಟದಲ್ಲಿ ಬೆಲೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಹಣಕಾಸು ವ್ಯವಸ್ಥೆ ತನ್ನ ಹಿಡಿತವನ್ನು ಕಳೆದುಕೊಂಡು ಒಂದು ಹಣಕಾಸು ವ್ಯವಸ್ಥೆ ಕುಸಿತವನ್ನು ನಾವು ನೋಡ್ಬೋದು, ರೈಟ್.
ಮುಂದಿನದಾಗಿ ಎಕ್ಸ್ಚೇಂಜ್ ರೇಟ್, ವಿನಿಮಯ ದರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸೊ ವಿನಿಮಯ ದರದ ಮೇಲೆ ಯಾವ ರೀತಿ, ಎಕ್ಸ್ಚೇಂಜ್ ರೇಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ವಿದೇಶಿಗಳಿಗೆ ಹೋಲಿಸಿದಂತೆ ಸ್ವದೇಶಿ ಬೆಲೆಗಳು ತೀವ್ರಗತಿಯಲ್ಲಿ ಏರುತ್ತಿದ್ದ ಸಂದರ್ಭದಲ್ಲಿ ಅಥವಾ ಏರುತ್ತಿರುವ ಸಂದರ್ಭದಲ್ಲಿ ಸ್ವದೇಶಿ ನಾಣ್ಯದ ವಿನಿಮಯ ದರ ಕಡಿಮೆಗೊಳ್ಳುತ್ತಾ ಹೋಗುತ್ತದೆ. ಇನ್ಫ್ಲೇಷನ್ ಇದ್ದಾಗ ನಮ್ಮ ಬೆಲೆಗಳೇನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆ ಬೆಲೆಗಳು ಹೆಚ್ಚಾಗೋದ್ರಿಂದ ನಮ್ಮ ದೇಶದ ನಾಣ್ಯದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ರೈಟ್. ಮತ್ತು ಇದರ ವಿರುದ್ಧವಾಗಿ ಕೂಡ ನಡೆಯುತ್ತೆ ಡಿಫ್ಲೇಷನ್ ಇದ್ದಾಗ. ಒಂದಿಷ್ಟು ಪರಿಣಾಮಗಳು ನಾವು ಹಣದುಬ್ಬರದ ಪರಿಣಾಮಗಳನ್ನು ಡಿಸ್ಟ್ರಿಬ್ಯೂಷನ್ ಮೇಲೆ, ಪ್ರೊಡಕ್ಷನ್ ಮೇಲೆ ಮತ್ತು ಇತರೆ ಪರಿಣಾಮಗಳನ್ನು ನೋಡಿದ್ವಿ. ಸೊ ಮುಂದಿನದಾಗಿ ಇವಿಷ್ಟು ಸಂಕ್ಷಿಪ್ತವಾಗಿ ನಾನು ಪರಿಣಾಮಗಳನ್ನ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಹಲವಾರು ಪುಸ್ತಕಗಳನ್ನು, ವೆಬ್ಸೈಟ್ಸ್ಗಳನ್ನು ರೆಫರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಮುಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ಈ ಹಣದುಬ್ಬರವನ್ನು ಹೇಗೆ ನಿಯಂತ್ರಣ ಮಾಡೋದು, ಹಣದುಬ್ಬರವನ್ನು ನಿಯಂತ್ರಿಸುವ ಕ್ರಮಗಳ ಕುರಿತು ನೋಡೋಣ. ಸೊ ಟಿಲ್ ದೆನ್, ಥ್ಯಾಂಕ್ ಯು.